ನೀವೆಲ್ಲ 10 ಅಂಕ ತಗೋಬೇಕು ಅಂತ ನಮ್ಗೆ ಆಸೆ. ಹಾಗಾಗಿ ನಿಮಗೆ ಕೊಡೋದು ಕೇವಲ 10 ನಿಮಿಷ. ಈಗ ನಮ್ಮ ಮುಂದೆ 2 ಮ್ಯಾಜಿಕ್ ಟ್ರೇ ಇದೆ. ಆ ಮ್ಯಾಜಿಕ್ ಟ್ರೇಯಲ್ಲಿ ಕೆಲವು ವಸ್ತುಗಳಿದೆ. ನಮಗೆ ಇಷ್ಟವಾದದನ್ನು ಒಂದು ನಿಮಗೆ ಕೊಡ್ತೀವಿ. ಚಾಯ್ಸ್ ನಮ್ಮದು. ಏನು ಮಾಡ್ಬೇಕು ಆಮೇಲೆ ಹೇಳ್ತೀವಿ. ಓಕೆ. पर्दे में रहने दो पर्दा ना उठाओ पर्दा जो उठ गया तो भेद खुल जाएगा अल्लाह मेरी तौबा अल्लाह मेरी तौबा अल्लाह मेरी तौबा. ಅಮ್ಮ ಭಗವಂತ ಯಾಕೆ ಈ ಥರ ಶಿಕ್ಷೆ ಈ ಕಡೆ ಮ್ಯಾಜಿಕ್ ಟ್ರೇನಲ್ಲಿ ದೂತ್ ಪೇಡ ಇದೆ, ಜಾಮೂನ್ ಇದೆ, ರಸಗುಲ್ಲ ಇದೆ. ಈ ಕಡೆ ಮ್ಯಾಜಿಕ್ ಟ್ರೇನಲ್ಲಿ ಜಿಲೇಬಿ ಇದೆ, ಜಹಾಂಗೀರ್ ಇದೆ, ಮತ್ತೆ ಚಿರೋಟಿ ಇದೆ. ಆಲ್ ರೈಟ್, ನಿಮ್ಮ ಫೇವರೇಟ್ ಸ್ವೀಟ್ ಯಾವುದು ಕಿರಣ್ ಇದರಲ್ಲಿ? ಪೇಡ ಇಷ್ಟನಾ? ನೀವು ಜಹಾಂಗೀರ್ ತಗೊಂಡು ಹಾಂ ಮೇಡಮ್ ಬನ್ನಿ. Which do you like? Best part is we don't know what we are supposed to make in this. Yeah, so what do you like? Which is your favorite? Both. What? I cannot take Send this, then you take this. No, sir. No, you should take what I give you. Really? ನಿನ್ನ ಫೇವರೇಟ್ ಯಾವುದು? ಏನಾದರೂ ಕೊಡಿ ದೊಡ್ಡಪ್ಪ. ನಥಿಂಗ್. ನಾನು ಇದು ಕೇಳಿದ್ರೆ ಅದು ಕೊಡ್ತೀರಾ, ಅದು ಕೇಳಿದ್ರೆ ಇದು ಕೊಡ್ತೀರಾ, ಏನಾದರೂ ಕೊಡಿ. ಯಾವ್ದು ಬೇಕು ಹೇಳೀಗ? ರಸಗುಲ್ಲ ತಗೋ ಹೋಗು. ಸುಪ್ರಿಯಾ ಬನ್ನಿ. ಸುಪ್ರಿಯಾ, ಸುಪ್ರಿಯಾಗೆ ಒಂದು ಹೊಸ ಹೆಸರಿಟ್ಟಿದ್ದೀನಿ ನಾನು. ನಿನ್ನ ಫೇವ್ರೇಟ್ ಸ್ವೀಟ್ ಯಾವುದು? ಅದನ್ನೇನಾದ್ರೂ ನಾನು ಹೊಸ ಹೆಸರು ಮಾಡಿದ್ರೆ ಇದಿಷ್ಟ, ಜಿಲೇಬಿ. ಅದಕ್ಕೆ ಇಟ್ಟಿರೋದು. ನಾಮ್ ಜಿಲೇಬಿ ಬಾಯಿ, ಜಿಲೇಬಿ ಬಾಯಿ. ಬನ್ನಿ ನಾಗರಾಜ್ ಅವರೇ. ನಿಮ್ಗೆ ಯಾವ ಸ್ವೀಟ್ ಇಷ್ಟ ನಾಗರಾಜ್ ಅವರೇ? ಜಾಮೂನ್ ಲೈಕ್ ಆಗುತ್ತೆ. ಜಾಮೂನ್ ಲೈಕ್ ಆಗುತ್ತೆ. ತಗೊಳ್ರಿ. ಬನ್ನಿ ಇಲ್ಲಿ. ನಾನು ಮನಸ್ಸು ಚೇಂಜ್ ಮಾಡಿದೆ, ನೀವು ಇದನ್ನು ತಗೊಂಡವ್ರಿ. ಓಕೆ, ಈಗ ಒಬ್ಬೊಬ್ಬರು ಒಂದೊಂದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಾವು ಒಂದೊಂದನ್ನ ಕೊಟ್ಟಿದ್ದೀವಿ. ಇದರಲ್ಲಿ ಏನನ್ನ ಮಾಡಬಹುದು ತಮ್ಮ ಪ್ರಕಾರ? ತಿನ್ನಬಹುದೇ? ವೆರಿ ಗುಡ್. ವೆರಿ ಗುಡ್, ಕರೆಕ್ಟ್. ಓಕೆ, ಇವತ್ತಿನ ಟಾಸ್ಕ್ ಅಂದರೆ 10 ನಿಮಿಷ ಟೈಮ್ ಕೊಡ್ತೀವಿ. 10 ನಿಮಿಷದಲ್ಲಿ ನಾವು ಕೊಟ್ಟಿರುವಂಥ ಸ್ವೀಟನ್ನ ಬಳಸಿ ಇನ್ನೊಂದು ಸ್ವೀಟ್ ಮಾಡಬೇಕು. Are you all ready? 1, 2, 3. Yes. Your time starts now. ನೀನು ಇವ್ರನ್ನ ಮಾತಾಡ್ಸ್ತಾರು, ನಾನು ರಿಲೇಟಿವ್ಸ್ನ ಮಾತಾಡಿಸ್ತೀನಿ. ಓಕೆ ಅಣ್ಣ. ರಸಗುಲ್ಲ ಏನು ಮಾಡೋದು? ಎಲ್ಲ ಮಾಡಾಗಿದೆ. ಎಲ್ಲ ಎಪಿಸೋಡ್ಸಲ್ಲಿ ಕೋವಾ ಮಿಲ್ಕ್ ಮೇಡ್ ಹಾಕಿ ಅದನ್ನು ಫೆನ್ನಿ ಅದು ಇದು ಮಾಡಿ ಎಲ್ಲ ಆಗಿದೆ. ಏನು ಮಾಡೋದು ಅಂತ ಯೋಚನೆ ಮಾಡಿದೆ ನಾನು. ಸೊ ರವೆ ಉಂಡೆ ಥರ ಮಾಡೋಣ ವಿತ್ ಜಿಲೇಬಿ ಅಂತ ಅಂದ್ಕೊಂಡ್ಬಿಟ್ಟು ರವೆ ಎಲ್ಲ ಹುರ್ಕೊಂಡು ಈ ಜಿಲೇಬಿನ ಮಿಕ್ಸಿಗೆ ಹಾಕ್ಬಿಟ್ಟು ಎಲ್ಲ ಜೊತೆಲೇ ಇದು ಮಾಡಿದೆ. ತುಪ್ಪ ಹಾಕಿ ಮಿಲ್ಕ್ ಮೇಡ್ ಹಾಕಿ ಸ್ವಲ್ಪ ಹನಿ ಕೂಡ ಹಾಕಿದೆ. ಸೊ ಗಿವ್ಸ್ ಅ ಡಿಫ್ರೆಂಟ್ ಫ್ಲೇವರ್ ಅಂತ. ಸುಪ್ರಿಯಾಗೆ ನಾವು ಜಿಲೇಬಿ ಕೊಟ್ವಿ. ಆ ಥರ ನೀವು ಯಾವತ್ತಾರು ಮಂದಿ ಪ್ರಯೋಗ ಮಾಡಿದ್ದೀರಾ? ಅವಳೆಲ್ಲ ಸ್ವಲ್ಪ ಕ್ರಿಯೇಟಿವ್ ಮಾಡ್ತಾಳೆ. ಅವಳಲ್ಲ ನೀವು. ನಾವು ಅವಳು ಹೆಲ್ಪ್ ತಗೊಂಡು ನಾವು ಮಾಡಿದ್ವಿ. ಅವ್ಳು ಮಾಡಿ ಸರಿಯಾಗಿದೆ ಅನ್ಸುತ್ತೆ ನಿಮಗೆ? ಸ್ವಲ್ಪ ಗಟ್ಟಿ ಆಯಿತು. ಪ್ರಾಬ್ಲಮ್ ಅನ್ಸುತ್ತಾ? ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ ಅಷ್ಟೇ. ಒಂದೇ 1 ನಿಮಿಷ ಅಷ್ಟೇ. ಒಳಗಡೆ ಹೋಗಿ ಅದೇನು ತಪ್ಪು ಮಾಡಿಲ್ಲ ಕರೆಕ್ಟ್ ಮಾಡ್ಬೋದು. ಹೋಗಿ ಓಕೆ. ಫ್ರಿಜ್ಜಲ್ಲಿ ಬಂದ್ಬಿಟ್ಟು ನೀವು ಕಷ್ಟಪಡ್ತಾ ಇರೋದು ನೋಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ನಿಮ್ಮ ಅಮ್ಮನ ಕಳಿಸಿದ್ದೀನಿ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಅಂದರು. ನಮ್ಮಮ್ಮ ಗಟ್ಟಿ ಆಗ್ತದೆ ಅಂದರು. ಹ್ಞೂ ನಮ್ಮ ಗಟ್ಟಿ ಇರಬೇಕು, ರವೆ ಉಂಡೆ ರವೆ ಉಂಡೆನಾ? ಸರಿ ಮಾಡು ಅಂದರು. ಕರೆಕ್ಟಾಗಿ ಮಾಡ್ತಿದ್ದಾರೆ ಅನ್ಸುತ್ತಾ? ಸರಿಯಾಗಿ ಕಾಣಿಸ್ತಾ ಇದೆ. ಒಂದು ಕೆಲಸ ಮಾಡಿ, 1 ನಿಮಿಷ ಟೈಮ್ ಕೊಡ್ತೀನಿ, ಹೋಗಿ ಹೆಲ್ಪ್ ಮಾಡಿ. ಓಡಿ 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 ಓಡಿ. ನಾಗರಾಜ್, ನಿಮ್ಮ ವೈಫ್ ಬಂದ್ರು. ನಾಗರಾಜ್, ನಿಮ್ಮ ವೈಫ್ ಬಂದ್ರು ಹೆಲ್ಪ್ ಮಾಡೋದಕ್ಕೆ. ಆದ್ರೆ ನೀವು ಮಾಡಂಗಿಲ್ಲ, ಹೇಳ್ಕೊಡ್ಬೋದು ಅಷ್ಟೇ. ಬನ್ನಿ ಇಲ್ಲಿ. Have you ever heard anything like this? She's very creative. She'll come out with something definitely. I asked. Have you heard anything? ಚಂದ್ರಣ್ಣ, ಮಜಾ ಏನ್ ಗೊತ್ತಾ? ಇಲ್ಲಿ ರೆಡಿ ಮಾಡಿ ಇಟ್ಬಿಟ್ಟವ್ರೆ. Oh, your mother has already prepared and she's ready. I want to go and taste it before you.
ಐ ಗಿವ್ ಯು 1 minute, go. Daughter is coming to help you. You're coming to help. I finished. ಅಮ್ಮ ಹೆಲ್ಪ್ ಮಾಡಬೇಕು ಅನಿಸ್ತಾ ಇದೆಯಾ? ಸ್ವಲ್ಪ ಹೆಲ್ಪ್ ಮಾಡ್ಬೇಕನ್ನಿಸ್ತದೆ. ಹೋಗಿ 1 ನಿಮಿಷ ಟೈಮ್ ಕೊಡ್ತೀನಿ, ಹೋಗಿ ಬೇಗ ಹೆಲ್ಪ್ ಮಾಡ್ಬಿಡಿ, 1 ನಿಮಿಷ. ಹೋಗಿ ಮಾಧುರಿ ಹಂಗೆ ಏನೋ ಒಂಚೂರು ಹೆಲ್ಪ್ ಮಾಡೋಕ್ಕಾದ್ರೆ ಹೆಲ್ಪ್ ಮಾಡಿ, ಸಜೆಸ್ಟ್ ಮಾಡೋಕ್ಕಾದ್ರೆ ಸಜೆಸ್ಟ್ ಮಾಡಿ, ಟೇಸ್ಟ್ ಮಾಡೋಂಗಾದ್ರೆ ಟೇಸ್ಟ್ ಮಾಡಿ. ಹೋಗಿ ಹೋಗಿ ಬೇಗ ಬೇಗ ಬೇಗ. ಲಾಸ್ಟ್ ಮಿನಿಟಲ್ಲಿ ಸುಮ್ಮನೆ ಏನೋ ನೋಡೋಕ್ಕೆ ಕಳಿಸಿರೋ ಥರ ಕಳಿಸ್ಬಿಟ್ಟಿದ್ದಾರೆ. ಅವಳೇನು ಬಂದ್ಬಿಟ್ಟು ಒಂದು ಸ್ಪೂನ್ ಕುಡಿದ್ಲು, ಚೆನ್ನಾಗಿದೆ ಅಂತ ಹೋಗ್ಬಿಟ್ಲು. ಏನು ಹೆಲ್ಪ್ ಮಾಡೋಕ್ಕೆ ಅವಳಿಗೆ ಟೈಮ್ ಇಲ್ಲ. Come on, last 2 minutes. 2 ನಿಮಿಷ ಇದೆ. ಏನು ಮಾಡಿದ್ರಿ ನೀವು? ನಾನು ರಸಗುಲ್ಲ ತೊಗೊಂಡ್ಬಿಟ್ಟು ರಸಗುಲ್ಲ ಶೇಕ್ ಮಾಡಿದೆ. Last minute. 10, 9, 8, 7, 6, 5, 4, 3, 2, 1. Hands up. Hannah ma'am. ತಗೊಂಬನ್ನಿ ಹ್ಯಾಂಡ್ ಮೇಡಮ್. Hannah. ಫಸ್ಟು ಇನೋವೇಷನ್ಗೆ ಆಯಿತಾ ಪಾಯಿಂಟ್ಸ್ ಹೇಳ್ತೀನಿ, ಪಾಯಿಂಟ್ಸ್ ಎಲ್ಲ ಬರೆದಿಟ್ಟಿದ್ವಿ. ಇನೋವೇಷನ್ಗೆ ಮಾಡಿರುವಂಥ ಒಂದು ರೀತಿಗೆ ತುಂಬ ಚೆನ್ನಾಗಿದೆ ಅಂತ ಅನ್ಸೋದು. ಆಮೇಲೆ ಪಾಯಿಂಟ್ಸ್ ಕೊಟ್ಟಿರೋದು ಓನ್ಲಿ ಬೇಸ್ಡ್ ಆನ್ ಹೌ ಇಟ್ ಇಸ್ ನಾಟ್ ದ ಡಿಶ್ ವಾಟ್ ಯು ಹವ್ ಟೇಕನ್. ಯಾವ ಸ್ವೀಟ್ ತೊಗೊಂಡಿದ್ದೀರಾ ಅದಾಗಿಲ್ಲದೆ ನೀವು ಬೇರೆ ಕೊಟ್ಟಿದ್ದೀರಲ್ಲ ಅದ್ರ ಮೇಲೆ ಪಾಯಿಂಟ್ಸ್ ಕೊಟ್ಟಿರೋದು. ಥಾಟ್ ಪ್ರೊಸೆಸ್ಗೆ ಆಮೇಲೆ ಬೇರೆ ಥರ ಮಾಡಿರೋದಕ್ಕೆ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ಸುಪ್ರಿಯಾ ಆ್ಯಂಡ್ ಈವನ್ ಮಿಸ್ಟರ್ ನಾಗರಾಜ್. ನಾವು ಅಲ್ಲಿ ಇಲ್ಲಿ ಏನೋ ಸೈಕಲ್ ಹೊಡ್ಕೊಂಡು ಕತ್ರಿ ಹೊಡ್ಕೊಂಡಾದರೂ ಹೋಗಿ ನಿಮ್ಮ ಜಾಗ ಸೇರಿಬಿಡ್ತೀರಾ. ನೀವು ಗೆಟ್ಟಿಯಾರು ನಿಮ್ಮ ಕೆಲಸನ ನೀವು ಮುಗಿಸ್ತೀರಾ ನೀಟಾಗಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಹ್ಯಾನಾ ವೆರಿ ನೈಸ್. ಒಂದು ನೀವು ಮಿಂಟಲ್ಲಿ ಮಾಡಿರೋದು ಒಂಥರ ಟೋಟ್ಲಿ ಡಿಫ್ರೆಂಟ್ ಫ್ಲೇವರ್ ಇದೆ. ಬಟ್ ಇನ್ನೊಂದು ಮೊಸರಾಕ್ ಮಾಡಿರೋದ್ರಲ್ಲಿ ಗೊತ್ತಾಗುತ್ತೆ ನೀವು ದೂದ್ ಪೇಡ ಹಾಕಿರೋದು ಅಂತ. ಬಟ್ ಮಿಂಟಲ್ ಅಷ್ಟು ಗೊತ್ತಾಗಲ್ಲ, ವಿಚ್ ಇಸ್ ಆಲ್ಸೋ ವೆರಿ ನೈಸ್. ಆ್ಯಂಡ್ ಮಾಧುರ್ಯ ಗುಡ್ ಯಾ, ನಾಟ್ ಬ್ಯಾಡ್ ಯಾ, ಶೇಕ್ ಅಬ್ದುಲ್ಲಾ ವೆರಿ ನೈಸ್ ಯಾ. ರೋಮಾಂಚಕ ರಸಗುಲ್ಲ, ಶೇಕ್ ಅಬ್ದುಲ್ಲಾ ಇವೆಲ್ಲ ನಮಗೆ ಬೇಕಾಗಿಲ್ಲ, ಸೇರಿಸ್ಕೊಂಬಿಡು. ಬಟ್ ಕಿರಣ್ ನಾಟ್ ಅಪ್ ಟು ದ ಮಾರ್ಕ್. ಏನಂತ ಆಹಾ ಓಹೋ ಅಂತ ಅನ್ನಿಸ್ತಾ ಇಲ್ಲ ನೋಡಿದಾಗ. ಬಟ್ ಇವಾಗ ಪಾಯಿಂಟ್ಸ್ ಕೊಟ್ಟಿರೋದು ಮಾತ್ರ ಓಕೆ. ಒಂಬತ್ತು ಅಂಕಗಳು ಯಾರಿಗೆ ಬಂದಿರಬಹುದು ಅನ್ನುವ ಮೊದಲನೇ ಪ್ರಶ್ನೆ ನಿಮಗೆ. ನನ್ನ ಪ್ರಿಯವಾದ ಸುಪ್ರಿಯನಿಗೆ. ನೀವು ಎಲಿಮಿನೇಟ್ ಆಗಿದ್ದೀರಾ. ಸುಪ್ರಿಯಾ, 9 ಮಾರ್ಕ್ ಯಾರಿಗೆ? ನಮ್ಮ ನಾಗರಾಜ್ ಅವ್ರಿಗಿರ್ಬೋದು. ಕರೆಕ್ಟ್, ನಾಗರಾಜ್ ಅವ್ರಿಗೆ. ನೆಕ್ಸ್ಟ್ 8 ಮಾರ್ಕ್ಗಳು ಪಡೆದಿದ್ದಾರೆ ಇವರು. ಯಾರೆಂದು ಊಹಿಸಬಲ್ಲಿರಾ ನೀವು? ಪ್ರಿಯವಾದ ಸುಪ್ರಿಯಾ. ಸುಪ್ರಿಯಾ ಅಲ್ಲ, ಮತ್ತೆ ಎಲಿಮಿನೇಟ್ ಆಗಿದ್ದೀರಾ ನೀವು. ನೆಕ್ಸ್ಟ್ ನಾನೇ ಫಸ್ಟ್ ಹೊಗೆ ಹಾಕ್ಸ್ಕೊಂಡಿದ್ದೀರಾ. ಯಾರು? ಮಾಧುರ್ಯ. ಕರೆಕ್ಟ್, 8 ಪಾಯಿಂಟ್ಸ್. ಈಗ 7.5 ಅಂಕಗಳನ್ನ ಯಾರು ಪಡ್ಕೊಂಡಿದ್ದಾರೆ ಅಂತ ಮುಂದಿನ ಪ್ರಶ್ನೆ ನಿಮಗೆ. ಮಾಧುರ್ಯ, ಟೈ ಆಗಿದೆ 7.5. ಅಯ್ಯೋ ಬೋನೋ ಅಥವಾ ಕ್ವಾಡ್ ಕೋಟೋ ನನಗೆ ಗೊತ್ತಿಲ್ಲ ಅವೆಲ್ಲ. ಹೇಳಿ ಸರ್. ಹೇಳಿ. ಅನ್ನ ಮೇಡಮ್. ಹ್ಯಾನಾ, 1 ಕೋಟಿ ರೂಪಾಯಿನ ಗೆದ್ದಿದ್ದೀರಾ ನೀವು. ವೆರಿ ಗುಡ್. 7.5 ಹ್ಯಾನಾ. 7.5 ಅಂಕಗಳನ್ನ ಪಡ್ಕೊಂಡಿರೋರು ಯಾರು? ಯಸ್, ಸುಪ್ರಿಯಾ. ಇವನ್ ಯು ಗೆಟ್ 7.5 ಮಾರ್ಕ್ಸ್. ಕಿರಣ್ ಅವರೇ, ತಮ್ಮ ಒಂದು ಪ್ರಯತ್ನಕ್ಕೆ ನಮ್ಮ ಒಂದು ಬೆಂಬಲ ಇದೆ. ನಿಮಗೆ ನಾವು ಕೊಡೋದು ಎದ್ದೇಳು ಮಂಜುನಾಥ 7.